ನಾನು ಲೆಫ್ಟಿನೆಂಟ್ ಜನರಲ್ ರಮೇಶ್ ಹಲಗರ್, ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಮುಧೋಳದವನಾಗಿರುತ್ತೇನೆ. ನಾನು ಭಾರತೀಯ ಸೇನೆಯಲ್ಲಿ ಮಹಾ ಉಪದಂಡ ನಾಯಕನಾಗಿ 41 ವರ್ಷಗಳ ನಿರಂತರ ಸೇವೆಯ ನಂತರ ನಿವೃತ್ತಿ ಹೊಂದಿರುತ್ತೇನೆ. ಯೋಗಿ ಆದಿತ್ಯನಾಥ್ ದೇಶದ ಸೇನೆಯನ್ನು ಮೋದಿಜಿ ಕೆ ಸೇನಾ ಎಂದು ಕರೆದಿರುವುದು ಸೇನೆಯ ಸಿದ್ಧಾಂತ ಹಾಗೂ ವೃತ್ತಿಯ ಘನತೆಯ ಉಲ್ಲಂಘನೆಯಾಗಿದೆ. ನಮ್ಮ ಸೇನೆ ಭಾರತಕ್ಕೆ ಸಂಬಂಧಿಸಿದೆಯೇ ಹೊರತು ಬಿಜೆಪಿ ಪಕ್ಷಕ್ಕಲ್ಲ. ಜನರಲ್ ವಿ.ಕೆ. ಸಿಂಗ್ ಭಾರತೀಯ ಸೇನೆಯಿಂದ ನಿವೃತ್ತಿ ಹೊಂದಿ ಕೇಂದ್ರದಲ್ಲಿ ಸಚಿವರಾಗಿರುವ ಇವರು ಸಹ ಈ ಹೇಳಿಕೆಯನ್ನು ವಿರೋಧಿಸಿ ಇದನ್ನು ದೇಶದ್ರೋಹಿ ಕೃತ್ಯ ಎಂದಿದ್ದಾರೆ. ಚುನಾವಣೆಯನ್ನು ಗೆಲ್ಲಲು ಸೇನೆಯನ್ನು ರಾಜಕೀಕರಣಗೊಳಿಸಿರುವುದು ದೇಶದ ಜನತೆಯ ಎದುರು ತಲೆ ತಗ್ಗಿಸುವ ಸಂಗತಿ. ದೇಶದ ಇತಿಹಾಸದಲ್ಲಿ ಈ ರೀತಿ ಎಂದೂ ನಡೆದಿರುವುದಿಲ್ಲ. ಸೇನೆಯ ನಿವೃತ್ತ ಅಧಿಕಾರಿಗಳು ಇದನ್ನು ವಿರೋಧಿಸಿ ಪತ್ರವನ್ನು ಚುನಾವಣಾ ಆಯುಕ್ತರಿಗೆ ಬರೆದು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಆಗ್ರಹಿಸಿದ್ದಾರೆ. ಭಾರತವು ನಮ್ಮ ವೀರ ಸೈನಿಕರ ಬಗ್ಗೆ ಹೆಮ್ಮೆ ಹೊಂದಿದೆ. ಈ ದೇಶದ ಬಲವಾದ ಆಸ್ತಿಯನ್ನು ಬೇಜವಾಬ್ದಾರಿ ರಾಜಕೀಯ ನಡೆಯಿಂದ ದುರ್ಬಲಗೊಳಿಸಬಾರದು. ಸೇನೆಯ ನಿವೃತ್ತ ಅಧಿಕಾರಿಗಳು ದಿನಾಂಕ 14/2/2019 ಪುಲ್ವಾಮಾ ಬ್ಲಾಸ್ಟ್ ಕುರಿತು ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಸಿಆರ್ಪಿಎಫ್ ದಳದ ಮೇಲೆ ಜೈಷ್ ಎ ಮೊಹಮ್ಮದ್ ಆತ್ಮಾಹುತಿ ದಾಳಿ ನಡೆಸುವುದರ ಕುರಿತು ಗುಪ್ತಚರ ಮಾಹಿತಿ ಇದ್ದರೂ ಸಹ ಸಾಕಷ್ಟು ಮುಂಜಾಗ್ರತೆ ಕ್ರಮ ಕೈಗೊಳ್ಳಲಾಗದ ಪರಿಣಾಮವಾಗಿ 42 ಸಿಆರ್ಪಿಎಫ್ ಸೈನಿಕರನ್ನು ಕಳೆದುಕೊಳ್ಳಬೇಕಾಯಿತು. ಈ ಲೋಪಗಳು ಕ್ಷಮೆಗೆ ಅರ್ಹವಾಗಿರುವುದಿಲ್ಲ. ದಿನಾಂಕ 28/2/2019 ಭಾರತೀಯ ವಾಯುಸೇನೆಗೆ ಬಾಲಾಕೋಟದಲ್ಲಿರುವ ಜೈಷ್ ಎ ಮೊಹಮ್ಮದ್ ಕ್ಯಾಂಪ್ ಮೇಲೆ ದಾಳಿ ನಡೆಸುವ ಕಾರ್ಯದ ಜವಾಬ್ದಾರಿ ನೀಡಲಾಗಿದೆ. ತ್ವರಿತವಾಗಿಯೂ ಹಾಗೂ ನಿಖರತೆಯಿಂದ ದಾಳಿ ನಡೆಸಲಾಯಿತು. ಅಮಿತ್ ಶಾ ರವರಂತಹ ಬಿಜೆಪಿಯ ಮುಖಂಡರು 250 ಉಗ್ರವಾದಿಗಳನ್ನು ಹತ ಮಾಡಲಾಗಿದೆ ಎಂದು ಹೇಳಿಕೆ ನೀಡಿ ಮೃತದೇಹಗಳ ಛಾಯಾಚಿತ್ರಗಳನ್ನು ಜಾಲತಾಣದಲ್ಲಿ ತೋರಿಸಲಾಯಿತು. ಆದರೆ ಈ ಶವಗಳ ಛಾಯಾಚಿತ್ರಗಳು 2005ರಲ್ಲಿ ಪಾಕಿಸ್ತಾನದಲ್ಲಿ ಜರುಗಿದ ಭೂಕಂಪದ ಛಾಯಾಚಿತ್ರಗಳಾಗಿವೆ. ಯುಎಸ್ಎ ಮತ್ತು ಆಸ್ಟ್ರೇಲಿಯಾ ದೇಶದವರು ಉಪಗ್ರಹದ ಮೂಲಕ ತಲುಪಬೇಕಾದ ಗುರಿಗೆ ತಲುಪಿಲ್ಲದ ಕುರಿತು ಛಾಯಾಚಿತ್ರಗಳನ್ನು ಬಿತ್ತರಗೊಳಿಸಿದರು. ಮರುದಿನ ಮುಂಜಾನೆ ದಿನಾಂಕ 27/2/2019 ಪಾಕಿಸ್ತಾನದ ಯುದ್ಧ ವಿಮಾನ ಭಾರತದ ಗಡಿಯನ್ನು ದಾಟಿ ಕಾಶ್ಮೀರದಲ್ಲಿರುವ ವಾಯುಸೇನಾ ನೆಲೆಯನ್ನು ಗುರಿಯಾಗಿರಿಸಿಕೊಂಡು ದಾಳಿ ನಡೆಸಿತು. ಈ ದಾಳಿಯ ಸಂದರ್ಭದಲ್ಲಿ ನಮ್ಮ ಒಂದು MiG-29 ವಿಮಾನಕ್ಕೆ ದಾಳಿಯಾಗಿ ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನು ಯುದ್ಧ ಕೈದಿ ಎಂದು ಪರಿಗಣಿಸಿ ವಶಕ್ಕೆ ಪಡೆದು 2 ದಿನಗಳ ನಂತರ ಬಿಡುಗಡೆಗೊಳಿಸಲಾಯಿತು. ಬಾಲಾಕೋಟದಲ್ಲಿ 250 ಉಗ್ರವಾದಿಗಳು ಹತರಾದದ್ದು ನಿಜವಿದ್ದಲ್ಲಿ ಪಾಕಿಸ್ತಾನ ಇಷ್ಟು ಬೇಗ ಅಭಿನಂದನ್ ಅವರನ್ನು ಬಿಡುಗಡೆಗೊಳಿಸುತ್ತಿದೆ. ಇದಾದ ಕೂಡಲೇ ಬಿಜೆಪಿ ನಾಯಕರು ಈ ಪುಲ್ವಾಮಾ ಮತ್ತು ಬಾಲಾಕೋಟದ ಛಾಯಾಚಿತ್ರಗಳನ್ನು ಬಿಜೆಪಿಯ ತಂತ್ರಕ್ಕೆ ಸಾಕ್ಷಿ ಎಂಬಂತೆ ಉಪಯೋಗಿಸಿಕೊಂಡದ್ದು ತುಂಬಾ ನೋವಿನ ಸಂಗತಿ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ 1947, 1962, 1965, 1971ರಲ್ಲಿ ಯುದ್ಧಗಳು ಜರುಗಿ ಜಯಗಳಿಸಲಾಯಿತು. ಈ ಸಂದರ್ಭದಲ್ಲಿ ಹಲವಾರು ಸರ್ಜಿಕಲ್ ಸ್ಟ್ರೈಕ್ಗಳನ್ನು ಮಾಡಲಾಯಿತು. ಆದರೆ ಚುನಾವಣೆಯನ್ನು ಗೆಲ್ಲಲು ಸೇನೆಯನ್ನು ರಾಜಕೀಕರಣಗೊಳಿಸಲಿಲ್ಲ. ಬಿಜೆಪಿ ಸರ್ಕಾರವು ಪುಲ್ವಾಮಾ ಮತ್ತು ಬಾಲಾಕೋಟದ ಸೇನೆಯ ಗೆಲುವನ್ನು ದುರ್ಬಳಕೆ ಮಾಡಿಕೊಂಡಿತು. ಜಗತ್ತಿನ ಯಾವುದೇ ಸರ್ಕಾರ ಈ ರೀತಿ ಕೆಳಮಟ್ಟಕ್ಕೆ ಇಳಿದು ಬಿಜೆಪಿಯಂತೆ ಸೇನೆಯನ್ನು ರಾಜಕೀಕರಣಗೊಳಿಸಿರುವುದಿಲ್ಲ. ಇವರು ನಮ್ಮ ಕೆಚ್ಚೆದೆಯ ಸೈನಿಕರು, ದೇಶಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದವರು. ಅವರನ್ನು ನಿಮ್ಮ ರಾಜಕೀಯ ಸಣ್ಣತನಕ್ಕಾಗಿ ಉಪಯೋಗಿಸಿಕೊಳ್ಳದಿರಿ.